ಸ್ನೇಹಿತರೆ, ನಾವು ಏನ್ ಅನ್ಕೊಂತೀವಿ ಗೊತ್ತಾ? ನಮಗ್ ತುಂಬಾ ಸಮಯ ಇದೆ ಜೀವನದಲ್ಲಿ ಅನ್ಕೊಂತೀವಿ. ಶುದ್ಧ ತಪ್ಪೋದು ಅದೊಂದು ದೊಡ್ಡ ಭ್ರಮೆ. ಜೀವನ ಅನ್ನೋದು ತುಂಬಾ ಚಿಕ್ಕ ಪಯಣ ಸ್ನೇಹಿತರೆ. ನಾವು ಚಿಕ್ಕವರಿದ್ದಾಗ, ಯೌವನದಲ್ಲಿದ್ದಾಗ ದುಡಿತೀವಿ, ದುಡ್ದು ಮಾಡಿ ಆಮೇಲೆ ನೆಮ್ಮದಿಯಾಗಿರ್ತೀವಿ ಅನ್ಕೊಂತೀವಿ. ಆ ನೆಮ್ಮದಿ ಅನ್ನೋದು ಯಾವತ್ತೂ ಬರಲ್ಲ. ನೆಮ್ಮದಿ, ಸುಖ ಅನ್ನೋದನ್ನ ನಾಳೆದ್ರಲ್ಲಿ ನಾವು ಕಾಣಬಾರ್ದು, ಇವತ್ತಿನಲ್ಲಿ ನೋಡ್ಬೇಕು. ಯಾಕಂದ್ರೆ ಸಮಯ ನಮ್ಗೆ ಹೆಂಗ್ ಮೋಸ ಮಾಡುತ್ತೆ ಅಂದ್ರೆ, ಯಾವಾಗ ನಮ್ಮ ಜೀವನ ಮುಗ್ದಾಗತ್ತೆ ಅನ್ನೋದು ನಮಗ್ ಗೊತ್ತಾಗೋದೇ ಇಲ್ಲ. ಬುದ್ಧ ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನಾಳೆ ಅನ್ನೋದ್ರಲ್ಲಿ ಸಾವು ಇದೆ ಅಂತ ಹೇಳ್ತಾರೆ ಅವರು. ಅದು ಶುದ್ಧ ಸತ್ಯ. ಯಾಕಂದ್ರೆ ನಾವ್ ಅನ್ಕೊಳ್ಳೋ ಹಂಗೆ ಜೀವನ ಅನ್ನೋದು ತುಂಬಾ ದೊಡ್ಡ ಪ್ರಯಾಣ ಅಲ್ಲ, ಯಾವಾಗ ಬೇಕಾದ್ರೂ ಮುಗಿಬೋದು. ಅದಕ್ಕೆ ಯಾವ ವಿಷಯನೂ ಮುಂದೂಡ್ಬೇಡಿ. ಯಾರಿಗಾರು ಭಾವನೆ ಹಂಚ್ಕೋಬೇಕು ಅಂದ್ರೆ ಇವತ್ತೇ ಹಂಚ್ಕೊಳ್ಳಿ. ಯಾರಿಗಾರು ಪ್ರೀತಿ ತೋರಿಸ್ಬೇಕು ಅಂದ್ರೆ ಈಗ್ಲೇ ತೋರಿಸಿ. ನಾಳೆ ಬರದೇ ಇರ್ಬೋದು ಅಥವಾ ನಾಳೆ ಲೇಟ್ ಆಗ್ಬೋದು. ನಿಮ್ಮ ಯೋಜನೆಗಳನ್ನ ಇವತ್ತೇ ಕಾರ್ಯರೂಪಕ್ಕೆ ತಗೊಂಬನ್ನಿ. ನಾನು ಇವತ್ತು ದುಡಿದು ನಾಳೆ ನೆಮ್ಮದಿಯಾಗಿರ್ತೀನಿ ಅನ್ಬೇಡಿ. ಇವತ್ತಿನ ದುಡಿಮೆಯಲ್ಲೇ ನೆಮ್ಮದಿ ಕಂಡ್ಕೊಳ್ಳೋಣ ನಾವು. ಯಾಕಂದ್ರೆ ನಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾವತ್ತು ನಾಳೆ ಅನ್ನೋದು ಒಂದು ಪ್ರಶ್ನಾರ್ಥ ಚಿಹ್ನೆನೆ. ಇವತ್ತು, ಈಗ ಅನ್ನೋದು ಮಾತ್ರ ಜೀವನ ಗೆಳೆಯರೆ. ನಿನ್ನೆ ಅನ್ನೋದು ಮುಗಿದೋಗಿದೆ, ನಾಳೆ ಅನ್ನೋದು ಇನ್ನೂ ಬಂದಿಲ್ಲ. ನಾವು ಜೀವನ ಮಾಡ್ತಾ ಇರೋದು ಇವತ್ತು. ಆದ್ರಿಂದ ಜೀವನ ಅನ್ನೋದ್ರಲ್ಲಿ ನಮಗ್ ತುಂಬಾ ಸಮಯ ಇದೆ ಅನ್ನೋದು ಒಂದು ದೊಡ್ಡ ಭ್ರಮೆ. ಕಾಲ ಅನ್ನೋದು ನಮ್ಗೆ ಯಾವತ್ತು ಮೋಸ ಮಾಡ್ತಾ ಇರುತ್ತೆ. ಅದು ಯಾವ ವೇಗದಲ್ಲಿ ಹೋಗುತ್ತೆ ಅಂದ್ರೆ ನಮಗ್ ಗೊತ್ತಾಗಲ್ಲ. ಕಾಲಕ್ಕೆ ಯಾವತ್ತು ನಿಲುವಿಲ್ಲ, ನಿಂತ್ಕೊಳ್ಳಲ್ಲ. ಆದ್ರೆ ಕಾಲ ಎಲ್ಲದನ್ನು ನಿಲ್ಲಿಸುವಷ್ಟು ಶಕ್ತಿ ಕಾಲಕ್ಕೆ ಇದೆ. ನಾವು ನಿಂತೋಗ್ತೀವಿ, ಕಾಲ ನಿಲ್ಲಲ್ಲ. ಆದ್ರಿಂದ ನಾವು ನಮ್ಮ ಏನು ಆಸೆಗಳಿವೆ ಅದನ್ನ ಇವತ್ತೇ ಪೂರೈಸ್ಕೊಳ್ಳೋಣ. ನಾಳೆಗೆ ಕಾಯೋದ್ ಬೇಡ.